ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೋಡಿ, ನಂದು 2 ಕಂತೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ 2 ಕಂತೆ ತೊಗೊಂಡಿದ್ದೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನೆಕ್ಸ್ಟಿಗೆ ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ನೀರು ಹಾಕಿಟ್ಕೊಂಡಿದ್ದೀನಿ. ಯಾಕಂತ ಅಂದರೆ ನಾನು ಈ ಪಾತ್ರೆಗೆ ಬೇಳೆನ ಬೇಯಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ. ಒಂದು ಬೌಲಷ್ಟು ನಾನು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ನಾವು ಪಾತ್ರೆಯಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ಯಾಕಂತ ಅಂದರೆ ನಾವು ಕುಕ್ಕರ್ ಒಳಗೆ ಹಾಕ್ಬಿಟ್ಟಂದರೆ ಬೇಗನೆ ಬೇಯುತ್ತೆ. ಅದಕ್ಕೋಸ್ಕರ ಬೇಡ, ಇದು ಜಾಸ್ತಿ ನಮಗೆ ಬೇಯಿಸ್ಕೊಳ್ಳೋದು ಬೇಡ. ನೋಡಿಕೊಂಡು ಮೀಡಿಯಮಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಈ ಪಲ್ಯಕ್ಕೆ. ಅದಕ್ಕೋಸ್ಕರ ನೋಡಿ, ನಾನು ಗ್ಯಾಸ್ ಮೇಲೆ ನಾನು ಪಾತ್ರೆಯಲ್ಲೇ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ನೀರು ಕುದಿ ಬಂದಮೇಲೆ ತೊಗರಿ ಬೇಳೆನ ಸೇರಿಸ್ಕೊಂಡಿದ್ದೀನಿ ಒಂದು ಬೌಲು. ಇವಾಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಚೆನ್ನಾಗಿ ಬೇಗನೆ ಬೇಯಲಿ ಅಂತ ಅಂದ್ಬಿಟ್ಟು. ನೋಡಿ, ಈಗ ಮೇಲ್ಗಡೆ ಎಲ್ಲ ನೊರೆ ಬರ್ತಾ ಇದೆ. ನೋಡಿ, ಇದು ತೊಗರಿಬೇಳೆ ಹಾಕಿದ್ರೆ ಈ ರೀತಿಯಾಗಿ ನೊರೆ ಎಲ್ಲ ಬರುತ್ತೆ. ಇದನ್ನೆಲ್ಲ ನಾವು ತಿರುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಲ್ಲ ತೆಗೆದಬೇಕಾಗುತ್ತೆ. ಈ ನೊರೆ ಎಲ್ಲ ಬಂದಿದೆ ನೋಡಿ, ಈಗ ನಾನೆಲ್ಲ ತೆಗೆದುಬಿಡ್ತೀನಿ. ಈ ರೀತಿಯಾಗಿ ಇದು ಏನಾರ ನಾವು ಕಾಳು ಏನಾರ ಮಾಡ್ಕೊಳ್ಬೇಕಾದ್ರೆ ಈ ರೀತಿಯಾಗೋದು ನೊರೆ ಬರುತ್ತೆ. ಯಾವುದೇ ಕಾಳು ಹಾಕಬೇಕಾದ್ರೂ ನೋಡಿ, ಈ ರೀತಿಯಾಗಿ ನಾನು ತೆಕ್ಕೊಳ್ತಾ ಇದ್ದೀನಿ. ನೊರೆ ಬಂದಿದೆಲ್ಲ ಇದೆಲ್ಲ. ಈಗ ಇದನ್ನು ನಾನು ಒಂದು 5 ರಿಂದ 10 ನಿಮಿಷ ನಾನು ಇದನ್ನು ಹಾಗೆಯೇ ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ತೀನಿ. ಅಂದರೆ ಇದು ಜಾಸ್ತಿನೂ ಕುದಿಸ್ಕೊಳ್ಳೋದೇನು ಬೇಡ, ನಮಗೆ ಮೀಡಿಯಮಾಗಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ನಾವು ಈರುಳ್ಳಿ ಸೊಪ್ಪು ಹಾಕಿದ ಮೇಲೂ ಬೇಯಿಸ್ಕೊಳ್ಬೇಕಾಗುತ್ತಲ್ಲ, ಅದರಲ್ಲೂ ಸ್ವಲ್ಪ ಬೇಯುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡಿದ್ದು ಮೀಡಿಯಮಾಗಿ ಬೇಯಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಬೇಯಿಸ್ಕೊಂಡಿದ್ದೀನಿ. ನನಗೆ ಇಷ್ಟು ಬೇಯಿಸ್ಕೊಂಡಿದ್ದೆಲ್ಲ ಇಷ್ಟಾದರೆ ನನಗೆ ಸಾಕು. ನೆಕ್ಸ್ಟ್ ನೋಡಿ, ಇವಾಗ ನಾನು ಈರುಳ್ಳಿ ಸೊಪ್ಪನ್ನ ತೋರಿಸಿದ್ದೆ ನೋಡಿ, ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತಾರಲ್ಲ, ಇದನ್ನೆಲ್ಲ ನಾನೀಗ ತೊಳೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ನೋಡಿ, ನನಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಈರುಳ್ಳಿ ಮತ್ತು ಒಣಮೆಣಸಿನಕಾಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ, ತೊಗರಿಬೇಳೆನ ಬಸ್ತಿ ಒಂದು ಪಾತ್ರೆಗೆ ಸೇರಿಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಗ್ಯಾಸ್ ಮೇಲೆ ನಾನು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಸಾಸಿವೆನೂ ಹಾಕ್ಕೊಂಡೆ, ಚಟಪಟ ಅಂತಿದೆ. ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು 2 ನಿಮಿಷ ಹಾಗೆಯೇ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಯಾಕಂತ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ನೆಕ್ಸ್ಟ್ ಇನ್ನೊಂದು ಹಾಕ್ಕೊಳ್ಬೇಕಾಗುತ್ತೆ, ಒಣಮೆಣಸಿನ್ಕಾಯಿ. ನಾವೇನೇ ಒಗ್ಗರಣೆ ಮಾಡ್ಕೊಳ್ಬೇಕಾದ್ರೂ ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕನೂ ನಾವು ಹಾಗೆಯೇ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನನಗೆ ಇನ್ನು 2 ನಿಮಿಷ ಆಗಕ್ಕೆ ಬಂದಿದೆ. ನಾನಿವಾಗ ಇದಕ್ಕೆ ನಾನು ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತೀನಿ. ಈ ಒಣಮೆಣ್ಸಿನ್ಕಾಯಿ ಬದಲು ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಬೋದು. ಯಾಕಂತ ಅಂದರೆ ಈಗ ಹಸಿರು ಇದೆ ಅಲ್ವಾ, ಈ ಅಂದರೆ ಈರುಳ್ಳಿ ಸೊಪ್ಪು ಹಸಿರಿದೆ, ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡ್ಬಿಟ್ರೆ ಅದು ಹಸಿರಿದೆ. ತಿನ್ಬೇಕಾದ್ರೆ ಬಾಯಿಗೆಲ್ಲ ಬೇಗ ಸಿಕ್ಬಿಟ್ಟಂದರೆ ತುಂಬ ಖಾರ ಖಾರ ಆಗುತ್ತಲ್ವ. ಅದಕ್ಕೋಸ್ಕರ ನಾನು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿದ ನಂತರ ನೋಡಿ, ಈಗ ನಾನು ಇದಕ್ಕೆ ಈರುಳ್ಳಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ತೊಳ್ಕೊಂಡು ಅದನ್ನು ಈಗ ಸೇರಿಸ್ಕೊಂಡು ನಿಧಾನಕ್ಕೆ ನಾನೆಲ್ಲ ಕೆಳಗಿಂದ ಮೇಲೆ ತಿರುಗಿಸ್ಕೊಳ್ತೀನಿ. ಇದೇನು ಅಷ್ಟು ತುಂಬ ಬಂದಿದೆ ಅಂತ ನೀವು ಅಂದ್ಕೊಳ್ಬೋದು. ಇವಾಗಿದು ಹಾಗೆಯೇ ನೋಡಿ, ಕರಗ್ತಾ ಎಲ್ಲ ಕೆಳಗೆಲ್ಲ ಇಳ್ಕೊಳ್ಳುತ್ತೆ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕು, ಇದೆಲ್ಲ ಕರಗ್ತಾ ಕೆಳಗೆ ಹೋಗುತ್ತೆ ಸೊಪ್ಪಿನ ಪಲ್ಯ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಎಲ್ಲ ಕೆಳಗೆ ಹೋಗಿದೆ ಅಲ್ವಾ, ಎಲ್ಲ ಕರಗ್ತಾ ಇದೆ ಇದು ಸೊಪ್ಪು. ಇದು 2 ನಿಮಿಷ ಹಾಗೆಯೇ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಕೂಡ ಇಲ್ಲ ಅಂತ ನಾವು ಪಲ್ಯ ತಿನ್ನಬೇಕಾದ್ರೆ ಕಚ ಅಂತ ಅನಿಸುತ್ತೆ, ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ. ಅದಕ್ಕೋಸ್ಕರ ನೋಡಿ, ನಾನು ಇದನ್ನು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಂಡ ನಂತರ ಆಗಲೇ ನಾನು ತೊಗರಿಬೇಳೆನೆಲ್ಲ ಬಸ್ತಿಟ್ಕೊಂಡಿದ್ದೆ ನೋಡಿ, ಆಗ ತೊಗರಿಬೇಳೆನೆಲ್ಲ ಈಗ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನೀಗ ಅರಿಶಿನ ಪುಡಿನೂ ಹಾಕ್ಕೊಳ್ತೀನಿ. ತುಂಬ ಒಳ್ಳೆಯದಿದ್ದು ಆರೋಗ್ಯಕ್ಕಂತೂ ಈರುಳ್ಳಿ ಸೊಪ್ಪಿನ ಪಲ್ಯ ತುಂಬ ಒಳ್ಳೆಯದು ಹೆಲ್ತಿಗಂತೂ. ಎಲ್ಲರೂ ಮಾರ್ಕೆಟಲ್ಲಿ ನಿಮಗೆ ಈ ರೀತಿಯಾಗಿ ನಿಮಗೆ ಈರುಳ್ಳಿ ಸೊಪ್ಪು ಸಿಕ್ಕಿದ್ರೆ ಬಿಡೋಕ್ಕೋಗಬೇಡಿ. ಇದನ್ನು ತೊಗೊಂಡು ಬಂದು ಈ ರೀತಿಯಾಗಿ ನೀವು ಪಲ್ಯನ ಮಾಡಿಕೊಂಡು ಚಪಾತಿಗೆ ರೊಟ್ಟಿಗೆ ಟ್ರೈ ಮಾಡಿ. ತುಂಬಾ ಒಳ್ಳೆಯದಿದು. ಕೆಲವು ಕಡೆ ಒಂದೊಂದು ಕಡೆ ಸಿಗೋದಿಲ್ಲ ಈ ಥರ ಈರುಳ್ಳಿ ಸೊಪ್ಪು. ನಿಮಗೆಲ್ಲರೂ ಸಿಕ್ತಂದರೆ ಬಿಡೋಕ್ಕಂತೂ ಹೋಗೋಕ್ಕೋಗಬೇಡಿ, ತುಂಬ ಒಳ್ಳೆಯದು. ಮಾಡಿಕೊಂಡು ತಿಂದು ನೋಡಿ. ಈಗ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬೇಳೆ ಹಾಕಿದ ನಂತರ ನೋಡಿ, ಈ ರೀತಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ಅಂದರೆ ನೀರೊಳಗೆ ಸ್ವಲ್ಪ
ಬೇಯಬೇಕಲ್ವಾ ಸೊಪ್ಪು ಬೇಳೆ ಇನ್ನೊಂದು ಸ್ವಲ್ಪ ಅಂತ, ಅದಕ್ಕೋಸ್ಕರ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು 1-2 ನಿಮಿಷ ಆದರೆ ನನಗೆ ಸಾಕು. ಈಗ ನೋಡಿ ಫ್ರೆಂಡ್ಸ್, ಈಗ 2 ನಿಮಿಷ ಆಗಿದ ನಂತರ ನಾನೀಗ ಒಂದು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಸೊಪ್ಪಿನ ಪಲ್ಯ ಅಂದರೆ ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡಿದ್ದೀನಿ ಇವತ್ತಿನ ರೆಸಿಪಿಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಹಾಗೆಯೇ ಲೈಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟು ಬಂದು ನಿಮಗೆ ತಲುಪುತ್ತೆ. ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.